ಗಲ್ಫ್ ಯುದ್ಧದ ಎಫೆಕ್ಟ್ ಈಗ ನಮ್ಮ ಭಾರತ ಅದರಲ್ಲೂ ಕೂಡ ಇಂಡಿಯಾ ಅಂದರೆ ಏನು ಬೆಂಗಳೂರಿಗೆ ಅತಿ ಹೆಚ್ಚಾಗಿ ತಡ್ತಾ ಇರುವಂಥದ್ದು ಅಂದರೆ ಅಡುಗೆ ಅನಿಲಕ್ಕೆ ಈಗ ಪರದಾಡುವಂತಹ ಪರಿಸ್ಥಿತಿ ಕೂಡ ಎದುರಾಗಿಬಿಟ್ಟಿದೆ. ಭಾರತದಲ್ಲಿ ಹಲವೆಡೆ ಈ ತೊಂದರೆ ಅನುಭವಿಸ್ತಾ ಇದ್ರೆ ಒಂದು ಪಟ್ಟು ಎಕ್ಸ್ಟ್ರಾ ಈಗ ಬೆಂಗಳೂರಿನ ಜನತೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. 4ನೇ ದಿನ ಕಳೆದರೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಇನ್ನೂ ನಿಲ್ತಾನೇ ಇಲ್ಲ. ಇದು ಕಂಟಿನ್ಯೂ ಆಗ್ತಾನೇ ಇದೆ. ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಪಿಜಿಯಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆಯನ್ನು ಹಾಕುವಂತಹ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಈಗ. ಗಲ್ಫ್ ಯುದ್ಧದ ಎಫೆಕ್ಟ್ ಈಗ ಅಡುಗೆ ಅನಿಲಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. 4ನೇ ದಿನ ಮುಂದುವರಿತಾ ಇದ್ರು ಕೂಡ ಗ್ಯಾಸ್ ಎಮರ್ಜೆನ್ಸಿ ವ್ಯವಸ್ಥೆ ಇನ್ನೂ ಕೂಡ ಅವ್ಯವಸ್ಥೆ ನಿಲ್ತಾ ಇಲ್ಲ. ವಾಣಿಜ್ಯ ಸಿಲಿಂಡರ್ ವ್ಯತ್ಯಯ ಆಗ್ತಾ ಇದೆ. ಹೋಟೆಲ್ ಉದ್ಯಮ ಸಂಕಷ್ಟಕ್ಕೆ ಬೀಳ್ತಾ ಇದೆ. ಬೆಂಗಳೂರಿನ ಹಲವು ಹೋಟೆಲ್ಗಳು ಸಂಪೂರ್ಣವಾಗಿ ಬಂದ್ ಆಗ್ಬಿಟ್ಟಿದೆ. ಸಿಲಿಂಡರ್ ಪೂರೈಕೆ ಸಮಸ್ಯೆಯಿಂದ ಹೋಟೆಲ್ ಮುಚ್ಚಲಾಗ್ತಾ ಇದೆ. ಹೋಟೆಲ್ ಬಂದ್ ಮಾಡಿ ನಾಮಫಲಕ ಹಾಕಿದ್ದಾರೆ ಸಿಬ್ಬಂದಿಗಳು. ಇರಾನ್ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಈ ಮಹಾಯುದ್ಧದಲ್ಲಿ ಈಗ ಎಫೆಕ್ಟ್ ಆಗ್ತಾ ಇರೋದು ಅತಿ ಹೆಚ್ಚಿನದಾಗಿ ಅಂದರೆ ಬೆಂಗಳೂರು ಜನತೆಗೆ ಅಂತಾನೆ ಹೇಳಬಹುದು. ಈಗ ಅಡುಗೆ ಮನೆಗೆ ಬೀಗ ಹಾಕುವಂತಹ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿಚಂದ್ರ, 4ನೇ ದಿನಕ್ಕೆ ಕಾಲಿಟ್ಟರೂ ಕೂಡ ಗ್ಯಾಸ್ ಎಮರ್ಜೆನ್ಸಿ ಇನ್ನೂ ತಪ್ತಾ ಇಲ್ಲ. ಇನ್ನು ಯಾವ ರೀತಿ ವಾಣಿಜ್ಯ ಸಿಲಿಂಡರ್ ವ್ಯತ್ಯಯ ಆಗ್ತಾ ಇರೋದ್ರಿಂದ ಏನಾದರೂ ಇದಕ್ಕೆ ಪರ್ಯಾಯ ಮಾರ್ಗ ಇದೆಯಾ, ಇಲ್ಲ ಏನು ನಡೆಸಬೇಕು ಅಂತ ಅನ್ಕೊಂಡಿದೆ ಸರ್ಕಾರ? ಏನಾದರೂ ಮಾಹಿತಿ ಇದೆಯಾ ಇದ್ರ ಬಗ್ಗೆ? ಇಂತರ ಗಲ್ಫ್ ಯುದ್ಧದ ಪರಿಣಾಮ ಇದೀಗ ಬೆಂಗಳೂರಲ್ಲಿ ಸ್ಪಷ್ಟವಾಗಿ ಕಾಣಿಸ್ಕೊಳ್ತಾ ಇದೆ. ನೋಡಬಹುದು, ಇಂದು 4ನೇ ದಿನವೂ ಗ್ಯಾಸ್ ಎಮರ್ಜೆನ್ಸಿ ಮುಂದುವರೆದಿದೆ. ಅಷ್ಟಲ್ಲದೆ ವಾಣಿಜ್ಯ ಬಳಕೆ ಕೂಡ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರೋದ್ರಿಂದ ಕೆಲವು ಹೋಟೆಲ್ಗಳು ಉದ್ಯಮ ಗಂಭೀರ ಸಂಕಷ್ಟಕ್ಕೆ ಸಿಕ್ಕಿದಂತಾಗಿದೆ. ಹೋಟೆಲ್ ಉದ್ಯಮಿಗಳು ನಗರದಲ್ಲಿ ಹಲವೆಡೆ ಸಣ್ಣ ಹಾಗೂ ಮಧ್ಯಮ ಹೋಟೆಲ್ಗಳ ಸಿಲಿಂಡರ್ಗಳು ಸಿಗದೇ ಇರುವ ಕಾರಣ ತಾತ್ಕಾಲಿಕವಾಗಿ ಬಂದ್ ಆಗಿದೆ ಕೆಲವು ಹೋಟೆಲ್ಗಳು. ಇಂತರ ಕೆಲವು ಹೋಟೆಲ್ಗಳು ಮುಂದೆ ಸಿಲಿಂಡರ್ ಪೂರೈಕೆ ಸಮಸ್ಯೆಯಿಂದ ಹೋಟೆಲ್ಗಳು ಮುಚ್ಚಲಾಗಿದೆ ಎಂದು ನಾಮಫಲಕ ಹಾಕಿರುವ ದೃಶ್ಯಗಳು ಕೂಡ ಇತ್ತೀಚೆಗೆ ಕಂಡು ಬರ್ತಾ ಇದೆ. ನೋಡಬಹುದು, ಹೋಟೆಲ್ ಮಾಲೀಕರ ಪ್ರಸ್ತಾರ ಕಳೆದ ಕೆಲ ದಿನಗಳಿಂದ ವಾಣಿಜ್ಯ ಸಿಲಿಂಡರ್ಗಳು ಸರಿಯಾಗಿ ಲಭ್ಯವಾಗುತ್ತಿಲ್ಲ. ಇದರಿಂದಾಗಿ ಅಡಿಗೆ ಮಾಡಲು ಸಾಧ್ಯವಾಗದೆ ಹೋಟೆಲ್ಗಳು ನಡೆಸುವುದು ಕಷ್ಟಕರವಾಗಿದೆ. ಹೀಗಾಗಿ ಅನಿವಾರ್ಯವಾಗಿ ಹೋಟೆಲ್ಗಳು ಬಂದ್ ಮಾಡಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಎಂದು ಹೋಟೆಲ್ ಮಾಲೀಕರೆಲ್ಲ ಹೇಳಿಕೆ ಮತ್ತು ಸ್ಪಷ್ಟನೆ ನೀಡ್ತಾರೆ. ಅಷ್ಟಲ್ಲದೆ ಇದರಿಂದ ಹೋಟೆಲ್ ಉದ್ಯಮಿಯ ಮೇಲೆ ದೊಡ್ಡ ಹೊಡೆತ ಬಿದ್ದು ಸಾವಿರಾರು ಕಾರ್ಮಿಕರು ಮತ್ತು ದಿನಗೂಲಿ ಕೆಲಸಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಪೂರೈಕೆ ಸಮಸ್ಯೆ ಶೀಘ್ರದಲ್ಲಿ ಪರಿಹರಿಸಬೇಕೆಂದು ಹೋಟೆಲ್ ಮಾಲೀಕರು ಸರ್ಕಾರ ಮತ್ತು ಸಂಬಂಧಿಸಿದಂತ ಇಲಾಖೆಗಳೇ ಕೂಡ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಒಟ್ಟಾರೆ ಗ್ಯಾಸ್ ಕೊರತೆಯಿಂದ ಬೆಂಗಳೂರಲ್ಲಿ ಹೋಟೆಲ್ಗಳು ಉದ್ಯಮಿ ಮೇಲೆ ಪರಿಣಾಮ ಹೆಚ್ಚಾಗಿದ್ದು ಪರಿಸ್ಥಿತಿ ಇನ್ನು ಕೆಲ ದಿನಗಳ ಹೇಗೆ ಬದಲಾಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಗಲ್ಫ್ ಯುದ್ಧ ನಡೀತಾ ಇದೆ. ಅಲ್ಲಿಂದ ಅಂದರೆ ಅತಿ ಹೆಚ್ಚಾಗಿ ಗಲ್ಫ್ನಿಂದಲೇ ನಮಗೆ ಸಿಗ್ತಾ ಇದ್ದಂಥದ್ದು ಅನಿಲ. ಈಗ ಅದೇ ಗಲ್ಫ್ನಿಂದ ಏನು ಈ ಯುದ್ಧದ ಎಫೆಕ್ಟ್ನಿಂದಾಗಿ ಗಲ್ಫ್ ರಾಷ್ಟ್ರದಿಂದ ಕೂಡ ಬರಬೇಕಾದಂತಹ ಸರಕುಗಳು ನಿಂತು ಹೋಗ್ಬಿಟ್ಟಿದೆ ಹರ್ಮುಜ್ ಜಲಸಂಧಿಯಲ್ಲಿ. ಹಾಗಾಗಿ ಇಷ್ಟೆಲ್ಲ ಎಫೆಕ್ಟ್ ಬೀರ್ತಾ ಇದೆ. ಆದರೆ ಈಗ ಕಚ್ಚಾ ತೈಲ ಕೂಡ ಬರ್ತಾ ಇಲ್ಲ, ಈ ಕಡೆ LPGನೂ ಸಿಗ್ತಾ ಇಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ.